ಮೇಲೆ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ನನ್ನ ಧನ್ಯವಾದಗಳು. ಹಾಗೆ ನನ್ನ ಹೆಸರು ಸೌಮ್ಯ ನಾಗರಾಜ್ ಬಾರ್ಕಿ, ನನ್ನೂರು ಗಡೇಕನಹಳ್ಳಿ, SSP ಕಾಲೇಜ್ ಫಸ್ಟ್ ಇಯರ್, ಅಂಬೇಡ್ಕರ್ ಹಾಸ್ಟೆಲ್ನ ಬಂದಿದ್ದೀನಿ. ನಾನೀಗ ಸಂವಿಧಾನದ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಪೀಠಿಕೆಯನ್ನು ಹೇಳ್ತೀನಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯ, ಆಚಾರ ವಿಚಾರ, ಅಭಿವ್ಯಕ್ತಿ ಮತ್ತು ವಿಶ್ವಾಸ, ಧರ್ಮ, ಶ್ರುತಿ, ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿಯ ಗೌರವ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಸ್ಥಾನಿಚಿತಗೊಳಿಸಿ ಭ್ರಾತೃಭಾವನೆಯನ್ನು ಮೂಡಿಸಿ ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನವು 1949 ಇಸವಿ ನವೆಂಬರ್ ತಿಂಗಳು 26ನೇ ತಾರೀಖದಂದು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ನಮಗೆ ನಾವೇ ಅಂಗೀಕರಿಸಲಾಗಿದೆ. ಸಂವಿಧಾನವು ಮೊದಲನಾಗಿ ಫ್ರಾನ್ಸ್ ಅಲ್ಲಿ ನಡೆದಿದೆ, ಹಾಗೆ ಎಲ್ಲಾ ದೇಶದಲ್ಲಿ ಕಂಡುಬರುತ್ತಿದೆ. ಸಂವಿಧಾನವು ನವೆಂಬರ್ 26, 1946ರಂದು ಅಂಗೀಕಾರವಾಗುತ್ತದೆ. ಹಾಗೆ ಜನವರಿ 26, 1950ರಂದು ಸಂಪೂರ್ಣವಾಗಿ ಜಾರಿಗೆ ಬರುತ್ತದೆ. ನಂತರ ಭಾರತದ ಸಂವಿಧಾನವು ಜಾರಿಗೆ ಬಂದಾಗ ಮೂಲತಃ 395 ವಿಧಿಗಳು, 8 ಪರಿಶಿಷ್ಟಗಳು, 21 ಭಾಗಗಳನ್ನು ಒಳಗೊಂಡಿದೆ. ನಂತರ ಪ್ರಸ್ತುತ 12 ಪರಿಶಿಷ್ಟಗಳು, 25 ಭಾಗಗಳು, 98 ತಿದ್ದುಪಡಿಗಳನ್ನು ಹೊಂದಿದೆ. ಇದು 468 ತಿದ್ದುಪಡಿ ಮತ್ತು 468 ತಿದ್ದುಪಡಿಗಳನ್ನು ಹೊಂದಿದೆ. ನಂತರ ಭಾರತದ ಸಂವಿಧಾನವು ಜಾರಿಗೆ ಬಂದಾಗ ಜನವರಿ 26, 1950ರಂದು ಜಾರಿಗೆ ಬಂದಾಗ ಹಲವು ಕಾರಣಗಳಿಂದ ಸಂವಿಧಾನವು ತಿದ್ದುಪಡಿಯನ್ನು ಹೊಂದಿದೆ. ನಂತರ ಜಾರಿಗೆ ಬಂದಾಗ ರಚನಾ ಸಭೆಯು 1946ರಂದು ನವೆಂಬರ್ ರಚನೆ ಆಗುತ್ತದೆ. ಹಾಗೆ ಡಿಸೆಂಬರ್ 9, 1946ರಂದು ಒಂದೇ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರ್ ಅವರು ಹಂಗಾಮಿ ಅಧ್ಯಕ್ಷರಾಗಿ ನೇಮಕವಾಗ್ತಾರೆ. ನಂತರ ಎರಡನೇ ಸಭೆಯನ್ನು ನಡೆಸ್ತಾರ. ಆ ಸಭೆಯು ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ರಚನಾ ಸಭೆಯ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಇವರ ಕೆಳಗಿನ ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರನ್ನಾಗಿ ಡಾಕ್ಟರ್ HC ಮುಖರ್ಜಿ ಅವರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡ್ತಾರ. ನಂತರ ಮೂರನೇ ಸಭೆಯನ್ನು ನಡೆಸ್ತಾರ. ಡಿಸೆಂಬರ್ 13, 1946ರಂದು ಮೂರನೇ ಸಭೆಯನ್ನು ನಡೆಸಿದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ ಅಲ್ಲೇ ಆಯ್ಕೆ ಆಗ್ತಾರ. ನಂತರ ಈ ತರ ಆದಾಗ ಸಂಪೂರ್ಣವಾಗಿ ಸಂವಿಧಾನ ರಚನೆ ಆಗ್ಬೇಕಂದಾಗ ಏನ್ ಮಾಡ್ತಾರೆ ಅಂದ್ರೆ 2 ವರ್ಷ ಮತ್ತು 11 ದಿವಸ 2 ವರ್ಷ 11 ತಿಂಗಳು 18 ದಿವಸ 11 ಅವಧಿಗಳಲ್ಲಿ ಸಂವಿಧಾನವು ಜಾರಿಗೊಳ್ತೈತಿ. ನಂತರ ಇದೇ ರೀತಿ ಆದಾಗ ಇದರ ಸದಸ್ಯರುಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರ, ಮತ್ತೆ ಸರ್ದಾರ್ ವಲ್ಲಭಾಯಿ ಮತ್ತು ಇಷ್ಟು ಜನ ಇದ್ರ ಇನ್ನೂ ಮುಂದಾದವರು ಇದಕ್ಕೆ ಸದಸ್ಯರಾಗಿರ್ತಾರ. ನಂತರ ಕರಡು ಸಮಿತಿಗೆ ಬಂದಾಗ ಆಗಸ್ಟ್ 29, 1947ರಂದು ಕರಡು ಸಮಿತಿ ಜಾರಿಗೆ ಬರ್ತೈತಿ. ಕರಡು ಸಮಿತಿಯು ಜಾರಿಗೆ ಬಂದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರ. ಇವರಲ್ಲಿ 7 ಸದಸ್ಯರೊಳಗೆ ಇವರು ಒಬ್ಬ ವ್ಯಕ್ತಿಯಾಗಿ ಆಯ್ಕೆ ಆಗ್ತಾರ. ನಂತರ ಇದೇ ರೀತಿ ಭಾರತದ ಸಂವಿಧಾನವು ಹಲವು ರೀತಿ ಕಾರಣಗಳಿಂದ ತಿದ್ದುಪಡಿಯಾಗಿ ನಮ್ಮ ಸಂವಿಧಾನ ಬರುತ್ತೆ. ನಮ್ಮ ಸಂವಿಧಾನ ಓದಲು ಮುಂದಿನ ಪೀಳಿಗೆಯು ಓದಬೇಕೆಂದು ನಮ್ಮ ಸಂವಿಧಾನಕ್ಕೆ ನಾವು ಗೌರವನ ನೀಡಬೇಕು. ನಂತರ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು. ಅದರೊಳಗೆ ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. ಅದು ಎಷ್ಟರಲ್ಲಿ ಅಂದ್ರೆ 44ನೇ ವಿಧಿಯಲ್ಲಿ ಆಸ್ತಿ ಹಕ್ಕನ್ನು ರದ್ದುಗೊಳಿಸಲಾಗಿದೆ. ಮೊದಲನಾಗಿ ಬರೋದು ಸಮಾನತೆ ಹಕ್ಕು. ಸಮಾನತೆ ಹಕ್ಕು ಅಂದ್ರೆ ಒಂದು ಅಧಿಕಾರದಲ್ಲಿ ಯಾವುದಾದ್ರೂ ಒಂದು ಕೊರತೆ ಬಂತಂದ್ರೆ ಎಲ್ಲಾನು ಬಡವರು ಮತ್ತು ಎಲ್ಲಾ ಧರ್ಮ ಜಾತಿಗಳಲ್ಲಿ ಅವರು ಸಮಾನತೆ ಎಂದು ಕಾಣಬೇಕು. ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ಮಹಿಳೆಯರಿಗೆ ಹಿಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಅನ್ನೋದೇ ಇದ್ದಿದ್ದಿಲ್ಲ, ಆದ್ರೆ ಈಗೂ ಎಲ್ಲಾ ಸ್ವಾತಂತ್ರ್ಯ ಹಕ್ಕುಗಳು ಬಂದಿದೆ. ಹಾಗಾಗಿ ಈಗ ಅವಾಗಿನ ಕಾಲದಲ್ಲಿ ಮಹಿಳೆಯರಿಗೆ ಓದುವುದಕ್ಕೆ ಸ್ವಾತಂತ್ರ್ಯ ಹಕ್ಕ ಇದ್ದಿದ್ದಿಲ್ಲ, ಹಾಗೆ ಇವಾಗ ಈ ಸ್ವಾತಂತ್ರ್ಯ ಹಕ್ಕುವನ್ನ ಬಂದಿದೆ. ಹಾಗೆ ಶೈಕ್ಷಣಿಕ ಹಕ್ಕು ಅಂದ್ರೆ ವಿದ್ಯಾಭ್ಯಾಸ ಮಾಡುವುದು ಶೈಕ್ಷಣಿಕ ಹಕ್ಕು ಆಗಿದೆ. ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಓದಲು ಅವಕಾಶವೇ ಇರುವುದಿಲ್ಲ. ಮತ್ತೆ ಮನೆಯಿಂದ ಹೊರಗೆ ಬರಬೇಕಂದ್ರೆ ನನ್ನ ತಂದೆ ತಾಯಿ ಪರ್ಮಿಷನ್ ತಗೊಂಡು ನಾನು ಹೊರಗೆ ಬರಬೇಕಿತ್ತು. ಇದು ಶೈಕ್ಷಣಿಕ ಹಕ್ಕ. ಸಾಂಸ್ಕೃತಿಕ ಹಕ್ಕ ಅಂದ್ರೆ ನಮ್ಮ ದೇಶದಲ್ಲಿ ಹಲವು ಸಂಸ್ಕೃತಿಗಳು ಇದ್ದವು. ಈ ಮುಂದಿನ ಪೀಳಿಗೆಯಲ್ಲಿ ಬರುವ ಸಂಸ್ಕೃತಿಗಳು ಎಲ್ಲ ರದ್ದಾಗುತ್ತವೆ ಅಂತ ನನ್ನ ಆಸೆ ಆಗಿದೆ. ಯಾಕೆ ಅಂದ್ರೆ ನಮ್ಮ ಸಂಸ್ಕೃತಿಗಳು ಬೇರೆ ದೇಶ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿದೆ. ಆ ಸಂಸ್ಕೃತಿ ಬೇರೆ ದೇಶದ ಸಂಸ್ಕೃತಿಯನ್ನು ನಮ್ಮ ದೇಶವರ ಅಳವಡಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಮರೀತಾ ಇದ್ದಾರೆ. ಆದ್ರೆ ಇದನ್ನ ಮರೆಯಬಾರದು. ಹಾಗೆ ಆಸ್ತಿ ಹಕ್ಕನ್ನ ಹೇಳಲು ಇಷ್ಟಪಡ್ತೇನೆ. ಆಸ್ತಿ ಹಕ್ಕಂದ್ರೆ ಹಿಂದಿನ
ನೀಡುತ್ತಿದ್ದಾರೆ ಎಂದು ನಾನು ಹೇಳಿ ಇಷ್ಟೇ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಸೌಮ್ಯ ನಾಗರಾಜ್ ಬಾರ್ಕರ್ಗೆ ಧನ್ಯವಾದಗಳು. ಲೋಹಿತ್ ಕುಮಾರ್ ಪಿಟಿ